ದೋಷ ನಿವಾರಣೆಗೆ ಅಂತೇಳಿ ಕರೆಸ್ಕೊಂಡು ಹಣವನ್ನು ಕಿತ್ಕೊಂಡು ಮಾನಭಂಗ ಮಾಡಿದ. ಯುವತಿ ಜಾಗೃತಳಾದಾಗ ಆತ ಕರೆದಾಗ ಹೋಗದೇ ಇದ್ದಂಥ ಸಂದರ್ಭದಲ್ಲಿ ನಿನ್ನ ನಗ್ನ ವಿಡಿಯೋ ಫೋಟೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ದ. ಅತ್ಯಾಚಾರವೆಸಗಿದ ಪೂಜಾರಿಯ ಹೆಡೆಮುರಿ ಕಟ್ಟಿದ್ದು ಪೊಲೀಸರು ಹೇಗೆ ಗೊತ್ತೇ? ಸ್ನೇಹಿತರೆ, ನ್ಯೂಸ್ 12 ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಎಲ್ಲಿವರೆಗೂ ಯಾಮಾರುವಂಥ ಜನರು ಇರ್ತಾರೋ, ಅದರಲ್ಲೂ ಎಸ್ಪೆಷಲಿ ಈ ಮಹಿಳೆಯರು, ಎಲ್ಲಿವರೆಗೂ ಈ ಮಹಿಳೆಯರು ಈ ದೇವರು ದಿಂಡ್ರು ಸಂಪ್ರದಾಯ ಅಂತ ಹೆಸರಿನಲ್ಲಿ ಎಲ್ಲಿವರೆಗೂ ಯಾಮಾರ್ತಲೇ ಇರ್ತಾರೋ ಅಲ್ಲಿಯವರೆಗೂ ಇಂತಹ ಯಾಮಾರಿಸುವವರು, ಅದರಲ್ಲೂ ಕೂಡ ಈ ಕಾಮುಕರು, ಇಂತಹ ಕಾಮುಕರು ಹುಟ್ಕೊಳ್ತಲೇ ಇರ್ತಾರೆ. ಎಲ್ಲಿವರೆಗೂ ಜಾಗೃತಿ ಆಗೋದಿಲ್ಲ ಮಹಿಳೆಯರು, ಅಲ್ಲಿವರೆಗೂ ಇಂತಹ ಪ್ರಕರಣಗಳು ನಡೆಯುತ್ತಲೇ ಇರುತ್ತೆ. ನಾನು ಯಾವುದ್ರ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಹಾಸನದ ಸುಪ್ರಸಿದ್ಧ ದೇವಸ್ಥಾನ. ನಿಜಕ್ಕೂ ಈ ದೇವಸ್ಥಾನದ ಹೆಸರು ತೆಗೆದುಕೊಳ್ಳೋದಕ್ಕೆ ಬೇಸರ ಅನಿಸುತ್ತೆ. ಹಾಸನ ತಾಲೂಕಿನ ಸಾಲೆಗಾಮಿ ಹೋಬಳಿಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿರುವಂಥ ಶ್ರೀ ಚೌಡೇಶ್ವರಿ ದೇವಸ್ಥಾನ, ಪುರದಮ್ಮ ದೇವಸ್ಥಾನ. ಶ್ರೀ ಚೌಡೇಶ್ವರಿ ದೇವಸ್ಥಾನ ಅಂದರೆ ಬಹುಶಃ ಯಾರಿಗೂ ಅದು ಅಷ್ಟು ಅರ್ಥ ಆಗೋದಿಲ್ಲ. ಹಾಗಾಗಿ ಪುರದಮ್ಮ ದೇವಸ್ಥಾನ ಅಂದರೆ ಎಲ್ರಿಗೂ ಕೂಡ ತಟ್ಟನೆ ನೆನಪಾಗುತ್ತೆ, ಓ ಇದು ಹಾಸನದ ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ ಅಂತೇಳಿ. ಸೊ ಈ ದೇವಸ್ಥಾನದಲ್ಲಿ ನಾನೊಬ್ಬ ಅರ್ಚಕ ಅಂತ ಹೇಳಿಕೊಂಡು ಒಬ್ಬ ಮಹಿಳೆಗೆ ಮಾಡಿರುವಂಥ ಒಂದು ದೊಡ್ಡ ಏನು ಹೇಳ್ಬೋದು, ಈ ಹಣವನ್ನು ತೆಗೆದುಕೊಂಡು ಈ ಕಡೆ ಹಣನೂ ಹೋಯ್ತು ಮಾನನೂ ಹೋಯ್ತು ಎನ್ನುವಂತೆ ಒಬ್ಬ ಮಹಿಳೆಯನ್ನು ತನ್ನ ಕಾಮ ಕುಚೇಷ್ಟಿಗೆ ಬಳಸ್ಕೊಂಡಿರುವಂಥ ಅರ್ಚಕ. ಸೊ ಅರ್ಚಕನ ಅಸಲಿ ಪುರಾಣವನ್ನು ನಿಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ಕೇಸ್ ಸಂಬಂಧಪಟ್ಟಾಗೆ ಪೊಲೀಸ್ ಅಧಿಕಾರಿ ಬೆಂಗಳೂರಿನ ಬಾಗಲಗುಂಟೆಯ ಪೊಲೀಸ್ ಅಧಿಕಾರಿ ಅವರನ್ನ ಮಾತನಾಡಿಸಿದಾಗ ಫೋನ್ ಮೂಲಕ, ಸೊ ಏನು ಮಾತನಾಡಿದ್ರು ತೋರಿಸ್ತೀವಿ ನೋಡಿ. ಹಲೋ ಸರ್ ನಮಸ್ತೆ, ಭಾಸ್ಕರ್ ತೋಟಗೆರೆ ಅಂತೇಳಿ TV 12 ಸರ್. ನಮಸ್ತೆ ಹೇಳಿ ಸರ್, ದಯಾನಂದ್ ಅಂತೇಳಿ ಪುರದಮ್ಮ ದೇವಸ್ಥಾನದ ಅರ್ಚಕ ಅರೆಸ್ಟ್ ಆಗ್ತಾನಲ್ಲ ಸರ್. ಸರ್ ಇದು ಈತ ಹೇಗೆ ಅರೆಸ್ಟ್ ಆಗ್ತಾನೆ ಸರ್? ಪ್ರಕರಣ ಹೇಗೆ ಬೆಳಕಿಗೆ ಬರುತ್ತೆ ಅಂತ? ಹುಡುಗಿ ಕಂಪ್ಲೇಂಟ್ ಕೊಡ್ತಾಳೆ, ಇವನೇನೋ ಶಾಸ್ತ್ರದವನಂತೆ, ಹಾಂ ಸರ್. ಇವಳಿಗೇನೋ ದೋಷ ಪರಿಹಾರ ಮಾಡ್ತೀನಿ ಅಂತೇಳಿ, ಹಾಂ ಸರ್. ಆಮೇಲೆ ಇವಳಿಗೆ ಸಿಕ್ಕಂಗೆಲ್ಲ ಏನೋ ಇದನ್ನೆಲ್ಲ ಮಂತ್ರಿಸ್ಕೊಡೋದು, ಏನೋ ನಿಂಬೆ ಹಣ್ಣು ಅದೆಲ್ಲ ಮಾಡ್ತಿದ್ದಂತೆ. ಮತ್ತೆ ಇತ್ತೀಚೆಗೆ ಅವಳನ್ನ ಕರ್ಕೊಂಡೋಗಿ ಅವಳಿಗೆ ವಿರುದ್ಧವಾಗಿ ಎಲ್ಲ ಏನೋ ರೇಪ್ ಮಾಡಿದ್ದಾನೆ, ಮತ್ತೆ ವಿಡಿಯೋಗಳು ತಕ್ಕೊಂಡು ಸೋಷಿಯಲ್ ಮೀಡಿಯಾಗೆ ಬಿಡ್ತೀನಿ, ನೀನ್ ನನ್ ಮದುವೆ ಆಗ್ಬೇಕು ಅಂತೇಳಿ ಎದುರಿಸ್ತಾ ಅಂತೇಳಿ ಕಂಪ್ಲೇಂಟ್ ಕೊಟ್ಟು. ಈಕೆ ಸ್ಥಳೀಯ ಮೂಲತಃ ಸರ್? ಈಕೆ ಅರಸೀಕೆರೆನೆ, ಅವನು ಅರಸೀಕೆರೆನೆ, ಬಟ್ ಈಕೆ ಇಲ್ಲೇ ನಮ್ಮ ಇದ್ರಲ್ಲಿ ಇರ್ತಾಳೆ ಅವಳು. ಬಗ್ಲುಗುಂಟೆ ಲಿಮಿಟಲ್ಲಿ ಇರ್ತಾರೆ. ಹೌದು. ಓಕೆ ಓಕೆ ಸರ್. ಈಗ IPC ಯಾವ ಅಡಿ ಸೆಕ್ಷನ್ ಅಡಿ ಪ್ರಕರಣದ ದೂರ ದಾಖಲಾಗಿರೋದು ಸರ್? IPC ಈಗ IPC ಇಲ್ಲ, ಈಗ BNS ಬರುತ್ತೆ. ಓಕೆ. ಹೌದೌದು, BNS ಅಲ್ಲಿ. ಓಕೆ. ಆಕೆ ಸಂತ್ರಸ್ತೆಗೆ ಏನಾದರೂ ಪರಿಹಾರ ಕೊಡಿಸುವಂಥ ಕೆಲಸ ಆಗಿದೆಯಾ ಅಥವಾ ಹೇಗೆ ಸರ್? ಪರಿಹಾರ ಏನಿಲ್ಲ, ಮಾಮೂಲಿ ಕೇಸ್ ಆಗಿದೆ, ಅರೆಸ್ಟ್ ಮಾಡಿದೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಮಾಮೂಲಿ ಕೋರ್ಟಿಗೆ ಚಾರ್ಜ್ ಮಾಡಿ. ಓಕೆ ಸರ್. ಈಗ ವಿಡಿಯೋ ಅಂತೇಳಿ ಆತ ಬ್ಲ್ಯಾಕ್ ಮೇಲ್ ಮಾಡ್ತಾನಲ್ಲ, ಆ ಥರ ವಿಡಿಯೋ ಏನಾದರೂ ಹರಿಬಿಟ್ಟಿರೋಂಥ ಏನಾದರೂ? ಇಲ್ಲ ಎಲ್ಲೂ ಬಿಟ್ಟಿಲ್ಲ, ಅದಿನ್ನ ಇನ್ವೆಸ್ಟಿಗೇಷನ್ ಇದೆ, ನೋಡ್ಬೇಕು. ಸರ್, ಈಗ ಈತ ಪುರದಮ್ಮ ದೇವಸ್ಥಾನದ ಅರ್ಚಕನ ಅಥವಾ ಹೇಗೆ ಸರ್ ಮೂಲಕ? ಪುರದಮ್ಮ ಅಂತ ಇಲ್ಲ, ಇವನು ಯಾವಾಗನ ಹೋಗ್ತಾನಂತ, ಯಾವಾಗಾದ್ರೂ ಅಮಾಸೆ ಇದ್ದಾಗ ಪೂಜೆಗೆ ಅಷ್ಟೇ. ಅಥವಾ ದೇವಸ್ಥಾನದ ಹೆಸರು ಹೇಳಿ ಇದು ಮಾಡ್ಕೊಂಡ್ರ ಸರ್? ಪೂಜೆ ಗೀಜೆ ಮಾಡ್ತಾನೆ, ಪೂಜೆ ಮಾಡೋದೆಲ್ಲ ಇವಳಿಗೆ ವಿಡಿಯೋ ಗಿಡಿಯೋ ಎಲ್ಲ ಕಳಿಸಿ ಇದು ಮಾಡ್ತಾರೆ. ಹಾಂ ಸರ್, ಆಗಲಿ ಸರ್. ಥ್ಯಾಂಕ್ ಯು ಸರ್, ನಮಸ್ತೆ. ಕೇಳಿದ್ರಲ್ಲ ಪೊಲೀಸ್ ಅಧಿಕಾರಿಯವರ ಮಾತುಗಳನ್ನು. ಈಕೆ ಏನು ಬೆಂಗಳೂರಿನ ಬಾಗಲಗುಂಟೆಯ ನಿವಾಸಿ ಆಗಿರ್ತಾಳೆ, ಏನು ಸಂತ್ರಸ್ತೆ ಯುವತಿ ಬಾಗಲಗುಂಟೆ ನಿವಾಸಿ ಆಗಿರ್ತಾರೆ, ಒಂದು ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿ ಕೂಡ ಆಗಿರ್ತಾರೆ. ಈಕೆಗೆ ಏನೋ ಒಂದು ಸಮಸ್ಯೆ ಬರುತ್ತೆ. ಸೊ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತೇಳಿ ಏನು 29 ವರ್ಷದ ಈ ದಯಾನಂದ್ ಎಂಬಾತ ಪೂಜಾರಿಯ ಬಳಿ ಈಕೆ ಹೋಗಿರುವಂಥದ್ದು. ಇದು ನಿಜಕ್ಕೂ ಇದು ಇತ್ತೀಚೆಗೆ ನಡೆದಿರುವಂಥ ಪ್ರಕರಣ ಕೂಡ ಅಲ್ಲ. ಹೀಗೆ 6 ತಿಂಗಳ ಹಿಂದೆಯಿಂದಲೂ ಕೂಡ ನಡೆದಿರುವಂಥ ಪ್ರಕರಣ ಈಗ ಬಯಲಿಗೆ ಬಂದಿರುವಂಥದ್ದು ಅಂತೇಳಿ ಪೊಲೀಸ್ ಮೂಲಗಳು ತಿಳಿಸಿರುವಂಥದ್ದು. ಈಕೆ ಒಂದಷ್ಟು ಈ ಮಹಿಳೆಯರೇ ಹೀಗೆ ಏನೋ ದೋಷ ಇರುತ್ತೆ, ಆ ದೋಷ ನಿವಾರಣೆ ಆಗ್ಬಿಡುತ್ತೆ ಅಂತೇಳಿ ಪೂಜಾರಿಯನ್ನು ನಂಬ್ಕೊಂಡು, ದೇವಸ್ಥಾನವನ್ನು ನಂಬ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಅವರ ಕಾಮ ಕುಚೇಷ್ಟೆಗೆ ಈ ರೀತಿ ಬಲಿಯಾಗ್ತಾರೆ ಅಂತ ಅವರು ಕೂಡ ಅಂದ್ಕೊಂಡಿರೋದಿಲ್ಲ, ಜೊತೆಯಲ್ಲಿ ಅವ್ರ ಕುಟುಂಬ ಕೂಡ ಅಂದ್ಕೊಂಡಿರೋದಿಲ್ಲ. ಸೊ ಮಹಿಳೆಯರ ಹಾಗಾಗಿ ಜಾಗೃತರಾಗಬೇಕು. ಇಂಥ ಪೂಜಾರಿಗಳಿಂದ ಅಥವಾ ಹೀಗೆ ಏನೋ ಒಂದು ದೋಷ ನಿವಾರಣೆ ಮಾಡಿಸ್ತೀವಿ, ಪೂಜಾರಿಗಳು ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ, ನಮ್ಮ ಹಣ ಬರಹ ಬದಲಾಯಿಸ್ಬಿಡ್ತಾರೆ ಅಂತೇಳಿ ಮೌಢ್ಯವನ್ನು ತುಂಬಿಕೊಂಡು ಹೋದರೆ ಯಾರೇ ಮಹಿಳೆ ಹೋದರೂ ಕೂಡ ಒಂದು ಕಾಮುಕರ ಒಂದು ಜಾಲಕ್ಕೆ ಬಿದ್ದು ಇಂತಹದೇ
ಮೋಸಕ್ಕೆ ಸಿಲುಕಬೇಕಾಗುತ್ತೆ. ಈ ಮೂಲಕನಾದರೂ, ಇಂತಹ ಘಟನೆಯ ಮೂಲಕನಾದರೂ ಮಹಿಳೆಯರು ಈಗಲಾದರೂ ಎಚ್ಚೆತ್ಕೊಳ್ಬೇಕಾಗುತ್ತೆ. ಈತ ಏನು ಮಾಡ್ತಾನೆ, ಈಕೆನ ಪುಸ್ಲಾಯಿಸಿ ಹೀಗೆ ಸುಮಾರು ಒಂದು 6 ತಿಂಗಳು ಅಥವಾ 1 ವರ್ಷದ ಹಿಂದಿನಿಂದಲೂ ಕೂಡ ಇವರಿಬ್ಬರ ಮಧ್ಯೆ ಒಂದಷ್ಟು ಈ ರೀತಿಯ ಏನೋ ಒಂದು ಪರಿಹಾರ ಮಾಡಿಬಿಡ್ತಾನೆ, ನನ್ನ ಬದುಕು ಸರಿ ಹೋಗ್ಬಿಡುತ್ತೆ ಅಂತೇಳಿ ನಂಬಿಕೊಂಡು ಈಕೆ ಸಂತ್ರಸ್ತೆ ಹೋದಂಥ ಸಂದರ್ಭದಲ್ಲಿ ಈಕೆಯನ್ನು ಪುಸ್ಲಾಯಿಸಿ ಮೈಂಡ್ ವಾಶ್ ಮಾಡಿ ಪೂಜೆ ಆ ಹೋಮ ಮಾಡಬೇಕು, ಈ ಹೋಮ ಮಾಡಬೇಕು, ಈ ರೀತಿ ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ, ಹಾಗೆ ಸರಿ ಹೋಗುತ್ತೆ ಅಂತೇಳಿ ಪುಸ್ಲಾಯಿಸಿ ತದನಂತರ ಈಕೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಮೇಲೆ ಈಕೆಯನ್ನು ದೈಹಿಕವಾಗಿ ಕೂಡ ಬಳಸ್ಕೊಂಡಿರ್ತಾನೆ. ನೀಚ ದೈಹಿಕವಾಗಿ ಬಳಸ್ಕೊಂಡಿದ್ದಲ್ಲದೆ ಪೂಜೆ ಪುರಸ್ಕಾರ ಅದು ಇದು ಅಂತೇಳಿ ದೋಷ ನಿವಾರಣೆ ಅಂತೇಳಿ ಹಣವನ್ನು ಕೂಡ ಕಿತ್ಕೊಂಡಿರ್ತಾನೆ. ಹಣವನ್ನು ಕಿತ್ಕೊಳ್ಳೋದಲ್ಲದೆ ಈಕೆಯ ಮಾನವನ್ನು ಕೂಡ ಹರಾಜು ಹಾಕೋದಕ್ಕೆ ಮುಂದೆ ಆಗ್ತಾನೆ. ಈಕೆಯ ಮೇಲೆ ಅತ್ಯಾಚಾರ ಮಾಡಿದಲ್ಲದೆ ಈಕೆ ಯಾವಾಗ ಜಾಗೃತಳಾಗ್ತಾಳೆ, ಇಲ್ಲ ಇವನಿಂದ ನಾನು ಮೋಸ ಆಗ್ತಾ ಇದ್ದೀನಿ ಅಂತೇಳಿ ಈ ಯುವತಿ ಈ ಸಂತ್ರಸ್ತೆ ಜಾಗೃತಳಾದಾಗ ಇವನು ಕರೆದಾಗ ಹೋಗದೇ ಇದ್ದಂಥ ಸಂದರ್ಭದಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಗ್ನ ಚಿತ್ರಗಳು, ನಗ್ನ ವಿಡಿಯೋಗಳು ನನ್ನ ಬಳಿ ಇವೆ, ನಿನ್ನನ್ನು ಆ ವಿಡಿಯೋಗಳನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ವಾಟ್ಸಪ್ಗಳಲ್ಲಿ ಶೇರ್ ಮಾಡ್ತೀನಿ ಅಂತೇಳಿ ಯಾವಾಗ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಈತ, ದಯಾನಂದ ಎಂಬಾತ, ಯಾವ ಸೀಮೆ ಪುರೋಹಿತ ಅರ್ಚಕ ಅಂತ ಗೊತ್ತಿಲ್ಲ, ಯಾವ ಸೀಮೆ ದೇವಸ್ಥಾನದ ಅರ್ಚಕನ ಇವನು, ಇಂಥವ್ರಿಗೆಲ್ಲ ನಿಜಕ್ಕೂ ಏನು ಬರೋದೇ ಇಲ್ಲ ನೋಡಿ. ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಂತೆಂಥವ್ರು ಹೋಗ್ಬಿಟ್ರು, ಇಂಥ ನನ್ನ ಮಕ್ಕಳು ಇನ್ನೂ ಇದ್ದಾರಲ್ಲ ಅನ್ನೋದೇ ನಿಜಕ್ಕೂ ದುರಂತ. ಆಕೆಯನ್ನು ಹೀಗೆ ದೋಷ ನಿವಾರಣೆಗೆ ಅಂತೇಳಿ ದೇವಸ್ಥಾನಕ್ಕೆ ಕರೆಸ್ಕೊಂಡು ತದನಂತರ ಬೇರೆ ಒಂದು ಸ್ಥಳಕ್ಕೆ ಕರೆಸ್ಕೊಂಡು ಈಕೆ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆಸ್ತಾನೆ ಇರ್ತಾನೆ. ಅದಾದ ನಂತರ ಆ ಹುಡುಗಿ ಜಾಗೃತಳಾಗ್ತಲೇ, ಇಲ್ಲ ನಾನು ಮಾಡ್ತಾ ಇರುವಂಥದ್ದು ಈತ ನನಗೆ ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ ಯಾವಾಗ ಈ ಸಂತ್ರಸ್ತೆ ಜಾಗೃತಳಾಗ್ತಲೇ ಆಗ ಅಲರ್ಟ್ ಆಗಿ ಅವನು ಕರೆದಂಥ ಸಂದರ್ಭದಲ್ಲಿ ಹೋಗೋದಿಲ್ಲ. ಆಗ ಅವನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ವಿಡಿಯೋಗಳಿದೆ, ನಗ್ನ ವಿಡಿಯೋಗಳಿದೆ, ನಾನು ವಾಟ್ಸಪ್ ಶೇರ್ ಮಾಡ್ತೀನಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ ಅಂತೇಳಿ ಹೇಳಿದಾಗ ಈಕೆಗೆ ನಿಜಕ್ಕೂ ಈ ಯುವತಿ ಕಂಗಾಲಾಗಿ ಹೋಗ್ತಾಳೆ. ಆಗ ಪೊಲೀಸರ ಮೊರೆ ಹೋಗ್ತಾರೆ. ಬೆಂಗಳೂರಿನ ಬಗಲಗುಂಟೆ ಠಾಣೆಯ ಪೊಲೀಸರ ಮೊರೆ ಹೋದಾಗ ಪೊಲೀಸರು ನೆರವಾಗ್ತಾರೆ, ಪ್ರಕರಣವನ್ನು ದಾಖಲಿಸ್ತಾರೆ. ಈತನನ್ನು ದಯಾನಂದ ಎಂಬಾತನನ್ನು ಎಡೆಮುರಿ ಕಟ್ಟಿ ಇದೀಗ ಪೊಲೀಸರು ಎಡೆಮುರಿ ಕಟ್ಟಿ ಈತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ಈ ಘಟನೆಯಿಂದ ಏನು ಗೊತ್ತಾಗುತ್ತೆ ಅಂದರೆ, ಎಸ್ಪೆಷಲಿ ಮಹಿಳೆಯರಿಗೆ ಈ ಘಟನೆಯಿಂದ ಏನು ಒಂದು ಸಂದೇಶ ರವಾನೆ ಆಗುತ್ತೆ ಅಂದರೆ, ಯಾವ ಅರ್ಚಕನೇ ಆಗಲಿ ಅಥವಾ ಯಾವ ಪೂಜಾರಿನೇ ಆಗಲಿ ಮಂತ್ರಕ್ಕೆ ಯಾವುದೋ ಮಾವಿನಕಾಯಿ ಉದುರೋದಿಲ್ಲ ಎನ್ನುವಂಥ ಗಾದೆ ಮಾತು ನಿಜಕ್ಕೂ ಸತ್ಯ. ನಿಮ್ಮ ಯಾವುದೇ ದೋಷ ಆಗಲಿ, ನಿಮ್ಮ ಯಾವುದೇ ಕಷ್ಟ ಆಗಲಿ, ಎಲ್ಲವನ್ನು ಕೂಡ ದೇವ್ರ ಮೊರೆ ಹೋಗಿ ನಿಮ್ಮ ನಂಬಿಕೆ ಸಂಪ್ರದಾಯ ಎಲ್ಲವೂ ಸರಿ, ಆದರೆ ಇಂತಹ ಈ ದೋಷ ನಿವಾರಣೆಗೆ ಇಂಥವ್ರ ಕೈಗೆ ಸಿಕ್ಕಿ ಹೀಗೆ ಬಲಿಯಾಗೋ ಬದಲು ನಿಜಕ್ಕೂ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿ. ನಿಮ್ಮ ಮೇಲೆ ನೀವು ಮೊದಲು ವಿಶ್ವಾಸ ಇಡಿ. ಅದಾದ ನಂತರ ನಿಮ್ಮಲ್ಲೇ ಇದ್ಕೊಂಡು ಇರುವಂಥ ದೋಷವನ್ನು ಬೇರೆ ಇನ್ನೆಲ್ಲೋ ಹೋದಾಗ ದೋಷ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇಟ್ಟು ಹೋಗ್ತಿರಲ್ಲ, ಅದು ನಿಜಕ್ಕೂ ಅದು ಮೂಢನಂಬಿಕೆ. ನಂಬಿಕೆ ಅಲ್ಲ, ಅದು ಮೂಢನಂಬಿಕೆ. ಇಂತಹ ಘಟನೆಗಳಿಗೆ ಮತ್ತೆ ಮತ್ತೆ ಬಲಿಯಾಗಬಾರ್ದು ಅಂದರೆ ಇಂಥ ಮೂಢನಂಬಿಕೆಯಿಂದ ಹೊರಗಿರಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಇಂಥದೇ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾ ಇರಿ News12 ಕನ್ನಡ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.